ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಒಂದು ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವಾಗ ತಾನೇ ಎದ್ದಿರೋ ಅಂಥದ್ದು ನೋಡ್ತಾ ಇರ್ಬೋದು. ನಿನ್ನೆ ನೈಟು ಸ್ವಲ್ಪ ಚೆನ್ನಾಗಿ ಮಳೆ ಆಗಿದೆ, ಹಾಗಾಗಿ ವಾತಾವರಣ ಎಷ್ಟು ಚೆನ್ನಾಗಿದೆ ನಮ್ಮ ಕಡೆ. ಇನ್ನು ಈ ಗಿಡಗಳನ್ನ ಬೆಳೆಸೋಕ್ಕಂತೂ ತುಂಬ ಕಷ್ಟ ಬಿದ್ದಿದ್ದೀನಿ ನಾನು. ಯಾಕಪ್ಪ ಅಂದರೆ ನೆರಳಿಗಿರಲಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರು ಬ್ರಷ್ ಕಟ್ರ್ ಹೊಡಿಯೋದು ಇವತ್ತು ಮುಗಿಯುತ್ತೆ. ನೋಡ್ತಾ ಇರ್ಬೋದು, ಅಡಿಕೆ ಮಟ್ಟೆ ಎಲ್ಲ ಒಂದು ಕಡೆ ನಾನು ಮುಂದೆ ಆರಿಸ್ಕೊಂಡು ಹೋಗ್ತಾ ಇದ್ದೆ. ಹಿಂದೆಗಡೆ ನಮ್ಮ ಮನೆಯವರು ಬ್ರಷ್ ಕಟ್ರು ಹೊಡ್ಕೊಂಬರ್ತಾಯಿದ್ರು. ಇನ್ನು ಇವತ್ತಿಗೆ ಫೈನಲಿ ಮುಗಿದೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಹೆಂಗೋ ಬೇಗನೆ ಮುಗಿದೋಯ್ತು. ಇನ್ನು ಬೇರೆ ಹೊಸ ರೋಪ್ ಹಾಕಿದ್ರು, ಹಂಗಾಗಿ ಇನ್ನೂ ಜಲ್ದಿ ಮುಗಿದೋಯ್ತು. ಇನ್ನು ಹಚ್ಚ ಹಸಿರು ಇದ್ರ ಮಧ್ಯೆ ನಾವು ತುಂಬ ಅಂದರೆ ತುಂಬ ಒಳ್ಳೆ ವೆದರು. ನನಗಂತೂ ತುಂಬ ಅಂದರೆ ತುಂಬ ನೆಮ್ಮದಿಯುತ ಜೀವನ ಅಂತ ಅನಿಸುತ್ತೆ. ಬಂದು ಹಸಿರು ವಾತಾವರಣ ನೋಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಪಡೆಯೋದಕ್ಕೆ. ಇನ್ನು ನಾಳೆ ಒಂದು ದಿನ ಮಧುರ ಬಂದುಬಿಟ್ಟು ನಾಡಿದ್ದೇನೆ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ. ಹಂಗಾಗಿ ತುಂಬ ಅಂದರೆ ತುಂಬ ಬೇಜಾರು. ಇನ್ನು ಮುಂದೆ ಹಿಂಗೆಲ್ಲ ಕೆಲಸ ಮಾಡೋಕ್ಕೂ ಆಗೋಲ್ಲ, ಮತ್ತು ಈ ಕಡೆ ಬರೋಕ್ಕೂ ಆಗೋಲ್ಲ. ಯಾಕಪ್ಪ ಅಂದರೆ ಅವಳು ಹೋಗಿರ್ತಾಳೆ ಮನೆ ಕೆಲಸ, ವೇದ ಪಾಪ ನೋಡ್ಕೊಳ್ಳೋದು, ಪಟ್ಲಿ ಮರಿ ನೋಡ್ಕೊಳ್ಳೋದು ಇದೇ ಆಗಿರುತ್ತೆ. ಇನ್ನು ನೋಡ್ತಾ ಇರ್ಬೋದು, ಇವು ಇತ್ತೀಚೆಗೆ ಹಾಕಿರೋಂಥ ಗಿಡಗಳು. ಹಂಗಾಗಿ ಸ್ವಲ್ಪ ಚಿಕ್ಕ ಗಿಡಗಳಾಗಿದ್ದಾವೆ. ಮತ್ತು ಮೊನ್ನೆ ತಾನೇ ಇನ್ನು ನಾನು ಇದು ಸಕ್ಸೆ ಬೀಜ ತೊಗೊಂಬಂದ್ಬಿಟ್ಟು ಹಾಕಿ ಹೋಗಿದ್ದೀನಿ. ಹಂಗಾಗಿ ನಮ್ಮ ಮನೆಯವ್ರಿಗೆ ಅದು ಹೋಗ್ಬಿಡ್ತವೆ, ಪ್ಲೀಸ್ ಕ್ಲೀನಾಗಿ ನೋಡ್ಕೊಂಡು ಹೊಡೀರಿ ಅಂತ ಹೇಳ್ತಾ ಇದ್ದೀನಿ. ಆಯಿತು ಸರಿ, ನೋಡ್ಕೊಂಡು ಹೊಡಿತೀನಿ ಅಂತ ಹೇಳಿದರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವಿಗೆ ಯಾರಿಗಾದರೂ ಬೇಕಾಗಿದ್ರೆ, ನಿಮಗೆ ಯಾರಿಗಾದರೂ ಇದ್ರ ಅವಶ್ಯಕತೆ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ನೀವೆಲ್ಲಿದ್ದೀರೋ ಅಲ್ಲಿಗೆ ಬಂದು ಕೊಡ್ತಾರೆ ನಮ್ಮ ಮನೆಯವರು. ಬ್ರಷ್ ಕಟ್ರ್ ಆಗಿರ್ಬೋದು, ವೈಸ್ ಪೈಪು, ಪೆಟ್ರೋಲ್ ಸ್ಪೇರು, ಇಂಥದ್ದನ್ನೆಲ್ಲ ಅಂಗಡಿ ಇರೋದು ನಮ್ಮ ಮನೆಯವರು. ಅದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮದೇ ಸ್ವಂತ ಅಂಗಡಿ. ಯಾರಿಗಾದ್ರೂ ಬೇಕಾದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನೋಡ್ತಾ ಇರ್ಬೋದು, ಅದನ್ನೆಲ್ಲ ಮುಗಿಸ್ಬಿಟ್ಟು ಮಧುರ ಅಡುಗೆ ಮಾಡಿದ್ಲು. ಊಟನೂ ಮಾಡಿಕೊಂಡು ನಮ್ಮ ಮನೆಯವರು ಹೋದರು. ಇನ್ನು ನಾನು ಸಗಣಿ ಕಸ ಎಲ್ಲ ಬಾಸಿ ಹಾಕಿ ಕಸ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ಇವಾಗ ಬಂದು ಮೇವು ಕತ್ತರಿಸ್ತಾ ಇದ್ದೀನಿ. ಇದು ನಿನ್ನೆ ಸಂಜೆ ಹೋಗಿ ಮೇವು ಕೊಯ್ಕೊಂಬಂದಿದ್ದೀನಿ. ಮುಂದೆ ಏನು ಹೋಗೋಕ್ಕಾಗಲ್ಲ, ಮಧುರ ಇರೋವರೆಗೂ ಏನೋ ಹಿಂಗೆ ಹೋಗಿ ಅಂತಂದ್ವಿ. ಇನ್ನು ಇದನ್ನು ನಮ್ಮ ಕಡೆ ಎರ್ಸಜ್ಜಿ ಅಂತ ಕರಿತೀವಿ, ಕೆಲವರು ಮುಳ್ಸಜ್ಜಿ ಅಂತ ಕರೀತಾರೆ. ಈ ರೀತಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇನ್ನು ನಾನು ಮೇವು ಕತ್ತರಿಸೋಕ್ಕೆ ಅಂತ ಕೂತ್ಕೊಂಡೆ. ವೇದು ಬಾಬು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ. ಇನ್ನು ವಿನು ಕೂಡ ಹೋದ್ಲು, ಮಧುರನು ಹೋಗ್ತಾಳೆ ಅನ್ನೋ ಚಿಂತೆಯಲ್ಲೇ ಇದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ಏನಿಲ್ಲ, ಅವರು ಓದಬೇಕು ಅನ್ನೋದು ನನಗೂ ಆಸೆ ಇದೆ. ಇಷ್ಟು ದಿನ ಜೊತೆಲಿ ಇದ್ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಅದೇ ಒಂದು ನೋವು. ಒಂದೊಂದು ಸತಿ ನೆನೆಸ್ಕೊಂಡ್ಬಿಟ್ರೆ ಇಲ್ಲೇ ಎಲ್ಲಾದರೂ ಸ್ಕೂಲ್ಗೆ ಹಾಕಿದ್ರು ಪರವಾಗಿಲ್ಲ, ಹಾಸ್ಟೆಲ್ಗೆ ಬೇಡ ಅನಿಸುತ್ತೆ. ಅದು ಹಾಸ್ಟೆಲ್ ಜೀವನ ಮತ್ತು ಒಂದು ಸೀಟಿಗೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಕನಸ್ಕೊಂಡಿದ್ದು. ಬಟ್ ನಮಗೆ ಸಿಕ್ಕಿದೆ, ನಾವು ಯಾಕೆ ದುರುಪಯೋಗ ಪಡಿಸ್ಕೋಬೇಕು ಅನ್ನೋದು ಒಂದು. ಮಧುರ ಏನೋ ಖುಷಿಯಿಂದ ಹೊರಟು ಬಿಟ್ಟಿದ್ದಾಳೆ. ನನ್ನ ಎಷ್ಟೊತ್ತಿಗೆ ಬಿಟ್ಟು ಬರ್ತಾರೋ ಅನ್ನೋ ಆ ಥರ ಮಧುರಗೆ. ಆದರೆ ಮನಸ್ಸಿಗೆ ನೋವು ಮಾತ್ರ ನಮಗೆ, ಎತ್ತವ್ರಿಗೆ, ತಂದೆ ತಾಯಿಗಳಿಗೆ. ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಒಂದು 2-3 ಜನ ಹೋಗಿದಾರಂತೆ. ಮಧುರಗೆ ತುಂಬ ಅಂದರೆ ತುಂಬ ಫೀವರು, ಜ್ವರ ಬಂದಿತ್ತು. ಇಲ್ಲಾಂದರೆ ಎಷ್ಟೊತ್ತಿಗೆ ಬಿಟ್ಟು ಬರಬೇಕಾಗಿತ್ತು. ಅದನ್ನು ಕೂಡ ಕಡಿಮೆ ಆಗಿದೆ, ಇವಾಗ ಚೆನ್ನಾಗಿ ಆಗಿದ್ದಾಳೆ. ಹಾಗಾಗಿ ನಾಡಿದ್ದು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತೇ ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ನಾಳೆ ಒಂದು ಫಂಕ್ಷನ್ ಇದೆ. ಹಾಗಾಗಿ ಮನೆ ಹತ್ರ ಇದೊಂದು ಟೈಮು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಉಳಿಸ್ಕೊಂಡಿದ್ವಿ ಮಧುರನ. ನಾನು ಫಂಕ್ಷನ್ಗೆ ಹೋದರೆ ವೇದ ಪಾಪ ನೋಡ್ಕೊಂಡು ಇರ್ತಾಳೆ. ಹಾಗಾಗಿ ಇನ್ನು ನನ್ನ ಫ್ರೆಂಡ್ ಮೊರಾರ್ಜಿ ಹಾಸ್ಟೆಲ್ ಟೀಚರೇ, ಇಷ್ಟು ಬೇಗ ಕಳಿಸ್ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಮಧುರ ನೋಡಿದರೆ ನಾನು ಹೋಗಬೇಕು ಅಂತ ಅವಳು ಹಠ ಮಾಡ್ತಾ ಇದ್ದಾಳೆ. ಒಂದು ತೋಚ್ತಾನೆ ಇಲ್ಲ, ಈ ಥರ ಆಗೋಗಿದೆ. ಅವಳು ಬಂದು ಮುಂದಿನ ವಾರ ಕಳಿಸು, ಈ ವಾರ ಫುಲ್ ಇಟ್ಕೋ, ಸುಮ್ಮನೆ ಯಾಕೆ ಕಳಿಸ್ತೀವಿ, ಇನ್ನೂ ಪಾಠ ಎಲ್ಲ ಸ್ಟಾರ್ಟ್ ಆಗೋಲ್ಲ, ಎಲ್ಲರೂ ಜೂನ್ 5, 6 ಹಿಂಗೆ ಬರೋ ಅಂಥದ್ದು ಅಂತ ಹೇಳಿದ್ದಾಳೆ. ಇವಳು ನೋಡಿದರೆ ನಾನು ಹೋಗಲೇಬೇಕು. ಜೂನ್ 25ಕ್ಕೇನೋ ಅವಳದು ಕ್ಲಾಸ್ ಓಪನ್ ಆಗಿದ್ದು. ಈ ವಿಡಿಯೋ ಬಂದುಬಿಟ್ಟು ಮುಂಚಿಂದು, ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆ. ಯಾಕಪ್ಪ ಅಂತ ಹೇಳಿದರೆ ಅದೇ ಕಾರಣ, ನನ್ನ ಮೊಬೈಲ್ ಚೆನ್ನಾಗಿಲ್ಲದೆ ಇರೋದ್ರಿಂದ. ಇನ್ನು ಗಾಳಿ ನೋಡ್ತಾ ಇರ್ಬೋದು, ಈ ರೀತಿ ಸುತ್ತಿರುಗ್ತಾ ಇದೆ. ಈ ರೀತಿ ಸುತ್ತಿರುಗಿದ್ರೆ ನಾವು ಕತ್ತರಿಸಿರೋ ಮೇವೆಲ್ಲ ದಿಕ್ಕಿಗೆ ಒಂದೊಂದು ಹೋಗ್ಬಿಡುತ್ತೆ. ಹಾಗಾಗಿ ಮಧುರನ ಟ್ರೇ ತಗೊಂಡು ಬಂದ್ಬಿಡು, ತುಂಬಿಟ್ಬಿಡೋಣ ಅಂತ ಕರಿತಾ ಇದ್ದೀನಿ. ಬರ್ತಾ ಇಲ್ಲ ಪಾಪ. ವೇದು ಪಾಪಗೂ ಏನೋ ತಿನ್ನಿಸ್ತಾ ಇದ್ದೀನಿ, ಹಣ್ಣು ಕಟ್ ಮಾಡಿ ಅಂತ ಹೇಳಿದ್ಲು. ಮಾವಿನ ಸೀಸನ್ ಅಲ್ವಾ, ಅವರ ಅಪ್ಪಾಜಿ ಒಳ್ಳೊಳ್ಳೆ ಮಾವಿನ ತಗೊಂಡ್ಬರ್ತಾರೆ. ತೋಟಕ್ಕೆಲ್ಲ ರೆಡಿ ಮಾಡಕ್ಕೆ ಹೋಗ್ತಾರಲ್ಲ, ಮಿಷಿನ್ ರೆಡಿ ಮಾಡಕ್ಕೆ ಹೋದಾಗ ಅಲ್ಲೇನೆ ತಗೊಂಡು ಬಂದಿರ್ತಾರೆ.
ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮಾವಿನಹಣ್ಣು. ಇನ್ನು ಮಾವಿನಹಣ್ಣು ತಿಂದ್ಬಿಟ್ಟು ಬಂದ್ವಿ. ಇನ್ನು ಅಮ್ಮ ಬೇಗ ಬೇಗ ಹುಲ್ ಕತ್ತರಿಸು, ಊಟ ಮಾಡುವಂತೆ ಟೈಮ್ ಆಗಿದೆ ನೋಡು, ಇಷ್ಟೊತ್ತಿಗೆ ಊಟ ಮಾಡಿದ್ರೆ ಹೆಂಗೆ ಅಂತ ಮಧುರ ಹೇಳ್ತಾ ಇದ್ದಾಳೆ. ಇರಲಿ ಬಿಡಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನನಗೆ ಈ ಥರ ಹೇಳ್ಬಿಟ್ಟು ಊಟ ಮಾಡಿಸೋರು ಯಾರು ಇರಲ್ಲ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರು, ನೋವು. ನಮ್ಮ ಮಧುರನ ತುಂಬ ಮಿಸ್ ಮಾಡ್ಕೊತೀನಿ. ವಿನು ಬಗ್ಗೆ ನನಗೆ ಅಷ್ಟೊಂದು ಟೆನ್ಷನ್ ಇಲ್ಲ, ಯಾಕಂದ್ರೆ ಅವಳಿರೋವಂಥದ್ದು ಅಮ್ಮರ ಜೊತೆಗೆ. ಅಮ್ಮ, ತಂಗಿ, ತಮ್ಮ ಎಲ್ಲರೂ ಇದ್ದಾರೆ ಅವಳಿಗೆ. ಮತ್ತು ಮಧುರ ಅಲ್ಲಿ ಯಾರ ಜೊತೆ ಇರಬೇಕು, ಯಾರ ಜೊತೆ ಮಾತಾಡಬೇಕು, ಇಷ್ಟೊಂದು ಜನ ಇದ್ದು ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ನೋವು. ಈ ಸೀಸನ್ ಬಂತು ಅಂದರೆ ತುಂಬ ನೋವು. ಇನ್ನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಅಮ್ಮನವ್ರನ್ನ ತುಂಬ ದಿನ ಆಯಿತು ತೋರಿಸಿ. ನಮ್ಮ ತೋಟದಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ಕುಕ್ಕುವರ್ಧೇಶ್ವರಿ ಅಮ್ಮನವರು. ಇವತ್ತು ವಾರ ಆಗಿರೋದ್ರಿಂದ ಸ್ವಲ್ಪ ಮೊಸರನ್ನ ಎಡೆ ಎಲ್ಲ ಇಕ್ಕಿದ್ದೆ. ಯಾಕಪ್ಪ ಅಂದರೆ ಮಕ್ಕಳಿಗೂ ಕೂಡ ಹುಷಾರಿರಲಿಲ್ವಲ್ಲ, ಹಾಗಾಗಿ ಎಡೆ ಇಟ್ಬಿಟ್ಟು ಬಾಳೆಹಣ್ಣು, ಸಕ್ಕರೆ, ಅನ್ನ ಕಲಸಿ ಅದನ್ನು ಕೂಡ ಬೇರೆ ತಗೊಂಡು ಬಂದಿದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ವ, ರೆಡಿ ಆಗ್ತಾ ಇದ್ದೀನಿ. ಇನ್ನು ಎಲ್ಲ ಮುಗೀತು, ಬಸ್ಸಿಗೆ ಹೋಗಬೇಕು ಇವಾಗ. ಫಂಕ್ಷನ್ ಇರೋದು ಬಂದುಬಿಟ್ಟು ನಮ್ಮೂರಲ್ಲೇ. ಹಂಗೆ ಸ್ವಲ್ಪ ಬ್ಯಾಂಕ್ ಹತ್ರನೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶನಿವಾರ ಬೇರೆ ರಜೆ ಇರುತ್ತೋ ಏನೋ ಅಂತ ಅಂದ್ಕೊಂಡೆ. ಹೌದಮ್ಮ, ರಜೆ ಇರುತ್ತೆ ಅಂತ ಮಧುರ ಕೂಡ ಹೇಳಿದ್ಲು. ಇನ್ನು ಎಲ್ಲಿಗಾದರೂ ಹೊರಟ್ರೆ ನನಗೆ ಜಾಸ್ತಿ ಪ್ರಾಬ್ಲಮ್ ಬರೋದಂದರೆ ಪಿನ್ನು, ಏರ್ ಪಿನ್ನು, ಇಷ್ಟೇ ತುಂಬ ಪ್ರಾಬ್ಲಮ್ ಬರೋದು. ಅವೆರಡನ್ನೂ ತುಂಬ ಹೊತ್ತೇ ಹುಡುಕ್ದೆ. ಇನ್ನು ಈ ಬಳೆ ತುಂಬ ದಿನ ಆಯಿತು ಎತ್ತಿಕ್ಕಿದ್ದೆ, ಹಂಗಾಗಿ ಈ ಬಳೆ ಹಾಕ್ಕೋಬೇಕು ಅಂತ ಅನ್ನಿಸ್ತು. ಗ್ರೀನ್ ಕಲರ್ ಬಳೆ ಜೊತೆಗೆ ಒಂದು ಮುತ್ತಿನ ಬಳೆ ಇದೆ, ಅದನ್ನು ಕೂಡ ಮ್ಯಾಚ್ ಮಾಡಿಕೊಂಡು ಹಾಕ್ಕೋಬೇಕು. ಇನ್ನು ಮೊನ್ನೆ ತಾನೇ ರೆಡಿ ಮಾಡಿಸಿದ್ವಲ್ಲ ವಾಚು, ಹಂಗಾಗಿ ಮಧುರ ಅಮ್ಮ ವಾಚ್ ಹಾಕ್ಕೊಂಡು ಹೋಗಲ್ವಾ ಅಂತ ಕೇಳಿದ್ಲು. ಒಂದು ಸರಿ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು, ವಾಚು ಇದೆ. ಒಂದು 3 ತಿಂಗಳಾಯ್ತೇನೋ ವಾಚು ಹಾಕ್ಕೊಂಡು ಎಲ್ಲಿಗೆ ಹೋಗಿಲ್ಲ. ಬಟ್ ಇವತ್ತು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ನಾನು ರೆಡಿ ಆಗಿದ್ದು ಮುಗೀತು. ಇನ್ನು ವೇದು ಪಾಪನ ಏನೂ ಕರ್ಕೊಂಡು ಹೋಗ್ತಾ ಇಲ್ಲ. ಅವನಿಗೂ ಕೂಡ ಸ್ವಲ್ಪ ಹುಷಾರಿಲ್ಲದೆ ಆಗಿತ್ತಲ್ವ ಮೊನ್ನೆ, ಹಂಗಾಗಿ ಅವನನ್ನು ಕೂಡ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಬಿಟ್ಟು ಬಾಡಿ ಲೋಷನ್ನು, ವ್ಯಾಸ್ಲಿನು, ನಾನು ಜಾಸ್ತಿ ವ್ಯಾಸ್ಲಿನ್ ಬಾಡಿ ಲೋಷನ್ ಎಲ್ಲ ಬಳಸಲ್ಲ. ಸ್ವಲ್ಪ ಥರ ಹೆಂಗಂದರೆ ಮಣ್ಣಲ್ಲಿ ಆಡಿರ್ತೀವಲ್ವ, ಹಂಗಾಗಿ ಒಂಥರ ಪೊರ್ಕೆ ಅಂತ ಅಂತೀವಿ. ಹಂಗಾಗಿ ವ್ಯಾಸ್ಲಿನು ಅಮ್ಮ ಹಚ್ಕೊಳಮ್ಮ ಅಂತಂದು ಮಧುರ ಹೇಳಿದ್ಲು, ಹಂಗಾಗಿ ಹಚ್ಕೊಂಡೆ. ಇನ್ನು ಸೀರೆ ಎಲ್ಲ ಮಧುರ ನನಗೆ ಹೆಲ್ಪ್ ಮಾಡ್ತಾಳೆ ಸೀರೆ ಉಟ್ಕೊಳ್ಳೋವಾಗ. ನನಗಿಷ್ಟ ಆಗಿರುತ್ತೆ, ನಾನೊಬ್ಬಳೆ ಹೆಂಗೆ ಹೋಗೋದು, ವೇದು ಪಾಪನ ಎಲ್ಲ ಕರ್ಕೊಂಡು ಹೋಗಬೇಕು ಅಂತ. ಮಧುರನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ವಿನುನಂತೂ ಎಲ್ಲಿಗೂ ಬಿಟ್ಟು ಹೋಗಲ್ಲ, ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಒಬ್ಳಿಗೆ ಹೋಗೋಕ್ಕೆ ನನಗೂ ಕೂಡ ಒಂಥರ ಅನಿಸುತ್ತೆ. ಆದರೆ ಏನು ಮಾಡೋದು, ಅವ್ರ ಅಪ್ಪಾಜಿ ಬಂದು ಬೇಡ ಅಂತಲೇ ಹೇಳಿರ್ತಾರೆ, ವೇದು ಪಾಪನ ಇಲ್ಲೇ ಬಿಟ್ಟು ಹೋಗ್ಬಿಡು ಮನೆಯಲ್ಲೇ ಅಂತ. ಹಂಗಾಗಿ ಬಿಟ್ಟು ಹೋಗಬೇಕು. ಇನ್ನು ನಮ್ಮ ತೋಟದಲ್ಲಿ ಮೊನ್ನೆ ಏನು ಫಂಕ್ಷನ್ಗೆ ಹೋಗಿದ್ವಿ, ಅವರೆಲ್ಲರೂ ಕೂಡ ಅಲ್ಲಿಗೂ ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ಬೈಕ್ಗಳಲ್ಲಿ ಬರ್ತಾರೆ. ನಮ್ಮ ಮನೆಯವ್ರು ಇದ್ದಿದ್ರೆ ಬೈಕಲ್ಲಿ ಇಲ್ಲ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಅವರು ಆಗಲೇ ಡ್ಯೂಟಿಗೆ ಹೋಗಿರೋದ್ರಿಂದ ಇನ್ನು ನಾನು ಒಬ್ಬಳೇ ಹೊರಡಬೇಕಾಗಿತ್ತು. ವೇದು ಪಾಪನ ಎತ್ಕೊಂಡು ಹೋಗು ಆ ಕಡೆ ದೇವಸ್ಥಾನದ ಕಡೆ ಅಂತ ಹೇಳಿದೆ. ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾ ಇದ್ದೀನಿ. ಬಸ್ ಅಂತೂ ಬರಲಿಲ್ಲ, ಹಂಗಾಗಿ ಒಂದು ರೀಲ್ಸ್ ಆದರೂ ಮಾಡೋಣ ಅಂತ ಮಾಡಿದೆ. ಇನ್ನು ಇಲ್ಲಿ ನಮ್ಮ ಮಾವನ ಮಗ ಒಬ್ಬರು, ಚಿಕ್ಕಮ್ಮ ಎಲ್ಲಿಗೆ ಊರಲ್ಲ ಫಂಕ್ಷನ್ಗೆ ಅಂದರು. ಹ್ಞೂನಪ್ಪ ಅಂದೆ. ಹಂಗಾಗಿ ಬಸ್ಸಿಗೆ ಹೋಗೋದು ತಪ್ಪಿತು. ಅವರೇ ಕರ್ಕೊಂಡು ಬಂದುಬಿಟ್ಟು ಬಿಟ್ಟು ಹೋದರು. ನನಗೆ ಮಗ ಆಗಬೇಕು, ಅವನು ಸ್ಕೂಲ್ ಮಾಸ್ಟ್ರು. ಪಾಪ ಹೆಂಗೋ ಕರ್ಕೊಂಡು ಬಂದುಬಿಟ್ಟು ಹೋದ. ಇನ್ನು ನಾವೆಲ್ಲರೂ ಫಂಕ್ಷನಲ್ಲಿ ಕೂತ್ಕೊಂಡು ಕಾಮಿಡಿ ಮಾಡ್ತಾ, ನಮ್ಮ ಅಕ್ಕ ಆವಾಗಲೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಸೊಸೆ ರೇಗಿಸ್ತಾ ಇದ್ದಾಳೆ. ಹಿಂದಿನ ಫಂಕ್ಷನ್ ಒಂದು ಹಿಂಗೆ ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೋಗಿದ್ವಲ್ಲ, ಅವರು ಕೂಡ ಅತ್ತೆ ಮೊಮ್ಮಗಳೇ, ಇವಾಗ ಕೂಡ ಅತ್ತೆ ಮೊಮ್ಮಗಳೇ. ಒಂದು ಕಡೆ ಚಿಕ್ಕಪ್ಪನ ಮಗಳು, ಒಂದು ಕಡೆ ತಂಗಿ ಆಗಬೇಕು, ಇನ್ನೊಂದು ಕಡೆ ಅತ್ತೆ ಮೊಮ್ಮಗಳು, ಹಿಂಗೆ ರಿಲೇಷನ್ನಲ್ಲಿ. ಇನ್ನು ನೋಡ್ತಾ ಇರ್ಬೋದು, ಇವಾಗ ತಾನೇ ಕೂರಿಸಿದ್ದಾರೆ. ಹುಡುಗಿನ ಕರ್ಕೊಂಡು ಬಂದು ಗಂಗಮ್ಮ ಶಾಸ್ತ್ರ ಮತ್ತು ನಾಲ್ಗೆ ಸೋಡಾ ಶಾಸ್ತ್ರ ಎಲ್ಲನೂ ಮುಗ್ದಿತ್ತು. ನಾನು ಕೂಡ ಒಳ್ಳೆ ಫಂಕ್ಷನ್ ಟೈಮಿಗೆ ಬಂದೆ. ಇವಾಗ ಬಂದುಬಿಟ್ಟು ಎಲ್ಲರೂ ತಂದಿರೋಂಥ ಗಿಫ್ಟ್ಗಳ್ನ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಮನೆ ಕಡೆ ಹೊರಡೋಂಥದ್ದು. ಇವ್ರು ಬಂದುಬಿಟ್ಟು ನಮ್ಮವರೇ, ನಮ್ಮ ಮನೆಯವರಿದ್ದಾರಲ್ಲ, ಅಕ್ಕ ಮತ್ತು ಅಣ್ಣನ ಹೆಂಡತಿ ಈ ಕಡೆ ಇರೋರು. ಆ ಕಡೆ ಇರೋರು ಅಷ್ಟೇ. ನಮ್ಮ ಮನೆಯವ್ರಿಗೆ ಅಕ್ಕ ಆಗಬೇಕು ಅವರು ಕೂಡ. ಇನ್ನು ಇವರು ಆದ ತಕ್ಷಣವೇ ನಾವು ಕೂಡ ಹೋಗಿ ಗಿಫ್ಟ್ ಕೊಟ್ಟರಾಯಿತು ಅಂತ ಹೇಳ್ಬಿಟ್ಟು ನಾವು ಕೂಡ ಎದ್ದು ನಿಂತ್ಕೊಂಡ್ವಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇನ್ನು ನಾನು ಕೂಡ ಸೀರೆ ತಗೊಂಡೋಗಿದ್ದೆ. ಫಸ್ಟು ನಾವು ತಗೊಂಡೋಗಿರೋಂಥ ಸೀರೆ ಕೊಟ್ಬಿಟ್ಟು ಆ ನಂತರ ಫೋಟೋ ತೆಗೆಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾಯಿತು.
ಇನ್ನು ನಾನು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಸೊಸೆ ಅಂದರೆ ಇನ್ನೊಬ್ಬ ಅತ್ತೆ ಸೊಸೆ ಅವರು ಇಷ್ಟು ಜನನ ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಹಲಸಿನ ಹಣ್ಣು ತಗೊಬಂದಿದ್ರು, ಅದನ್ನು ಕಟ್ ಮಾಡಿ ಎಲ್ಲ ಬಿಡಿಸ್ತಾ ಇದ್ದೀವಿ. ನಾನು ಮತ್ತು ನಮ್ಮ ತಾತ ಇಬ್ಬರೇ ಬಿಡಿಸ್ಬೇಕು. ನಮ್ಮ ಮನೆಯವ್ರು ಏನಿದ್ರು ಕಟ್ ಮಾಡಿ ಕೊಟ್ಟು ಹೋಗ್ತಾರೆ ಅಷ್ಟೇ. ಅವ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದರು. ಬ್ರಷ್ ಕಟ್ರೆಲ್ಲ ಹೊಡೆದಿದ್ದು ಮುಗೀತು, ಇನ್ನು ಪವರ್ ವಿಡರ್ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ರೆಡಿ ಮಾಡ್ಕೊತೀನಿ ಅಂತಂದರು. ಇನ್ನು ನಾನು ನಮ್ಮ ತಾತ ತುಂಬ ಕಷ್ಟ ಬಿದ್ದು ಬಿಡಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಲಸಿನ ಹಣ್ಣು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸ್ವೀಟ್ ಇರುತ್ತೆ. ಅದನ್ನ ತಿನ್ನೋದು ಎಷ್ಟು ಸುಲಭನೋ ಬಿಡಿಸೋದು ಕೂಡ ಅಷ್ಟೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಕೆಲವ್ರಿಗೆ ಕಷ್ಟ ಅನಿಸಲ್ಲ, ಕೆಲವ್ರಿಗೆ ಕಷ್ಟ ಅನಿಸುತ್ತೆ. ಅದರಲ್ಲಿ ನನಗಂತೂ ಕಷ್ಟ ಅನಿಸುತ್ತೆ. ಇನ್ನು ನನ್ನ ತಂಗಿ ಒಬ್ಬಳಿದ್ದಾಳೆ, ಅವಳಿಗಂತೂ ತುಂಬ ಇಷ್ಟ ಈ ಥರ ಹಣ್ಣೆಲ್ಲ ಬಿಡಿಸೋಕ್ಕೆ. ಇನ್ನು ಒಂದು ಸ್ವಲ್ಪನೂ ಇದು ಏನೋ ಅಂತಾರೆ, ಅದು ಇಲ್ದಲ್ಲೇ ಬಿಡಿಸ್ಬೇಕು. ಇಲ್ಲ ಮತ್ತು ಹಾಲು ಕೂಡ ಸ್ವಲ್ಪನೂ ಹಣ್ಣಿಗೆ ಹತ್ತಬಾರ್ದು, ಇಲ್ಲ ಅಂತಂದರೆ ಗಂಟ್ಲು ಕೆಡೋಂಥದ್ದು, ನೆಗಡಿ, ಕೆಮ್ಮು, ಜ್ವರ ಈ ಥರ ಎಲ್ಲ ಬರುತ್ತಂತೆ. ಹಂಗಾಗಿ ಅದು ನೀಟಾಗಿ ಒತ್ತಬೇಕು ಹಾಲನ್ನ. ಮತ್ತು ಹಲಸಿನ ಹಣ್ಣಿನಲ್ಲಿ ವಿಧವಾದ ಅಡುಗೆಗಳು ಮಾಡ್ತಾರೆ. ಹಲಸಿನಕಾಯಲ್ಲಿ ಕೊಚ್ಚಕಾಯಿ ಅಂತೆ, ಮತ್ತು ಈ ಬೀಜದ ಸಾಂಬಾರು ಒಂದು ಬಿಟ್ಟರೆ ನಮಗಿನ್ನೇನು ಬರಲ್ಲ. ಅದರಲ್ಲಿ ವೆರೈಟಿ ಆಫ್ ಅಡುಗೆಗಳ್ನೂ ಕೂಡ ಮಾಡ್ತಾರಂತೆ. ನನಗಂತೂ ಬರಲ್ಲ. ಇನ್ನು ಇವತ್ತು ಮಧುರನ ಹಾಸ್ಟೆಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಹಂಗಾಗಿ ಅವಳಿಗೇ ಬೇರೆ ಬಾಕ್ಸ್ ತೊಗೊಂಡಿದ್ದೀನಿ. ಇನ್ನು ಅಮ್ಮ ನಮ್ಮ ಮಿಸ್ಸಿಗೆ ಕೂಡ ಕೊಡ್ತೀನಿ ಹಣ್ಣು ಅಂತ ಹೇಳಿದ್ಲು. ಸರಿ ಕೊಡು ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಎಷ್ಟು ಒಂದು ತಟ್ಟೆ ಹಣ್ಣು ಬಿಡಿಸಿಟ್ಕೊಂಡಿರೋ ಅಂಥದ್ದು. ಇನ್ನು ಇದರಲ್ಲಿ ಸ್ವಲ್ಪ ನಮ್ಮ ಅಜ್ಜಿಗೂ ಕಟ್ ಕಳಿಸ್ದೆ, ಅಜ್ಜಿ ತಾತ ಇಬ್ಬರಿಗೂ ದೊಡ್ಡ ಬೌಲಲ್ಲಿ ಒಂದು ಬೌಲ್ ಕಟ್ ಕಳಿಸಿದ್ದೀನಿ. ಇಬ್ಬರೇ ಅಲ್ವಾ ಅವರು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮಾವರಿಗೆ ನನಗೆ ಉಳಿಸ್ಕೊಂಡು ಇನ್ನಿದೆಯಲ್ಲ ಅದ್ರಾಗೆ ಕಳಿಸ್ಬೇಕು ಅಂತ ಇದ್ದೀನಿ. ಯಾಕಂದರೆ ಅಲ್ಲೆಲ್ಲ ತುಂಬ ಜನ ಮಕ್ಕಳಿರ್ತಾರಲ್ಲ, ಅವ್ರಿಗೂ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಇದು ನೋಡ್ತಾ ಇರ್ಬೋದು, ಮುಚ್ಚೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಇದು ಸ್ವಲ್ಪ ಕಡೆಗೆ ತೆಗೆದ್ಬಿಡು, ಬೇರೆ ಕವರಲ್ಲಿ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಇವನ್ನ ಭಾಳ ದಿನ ಇಟ್ಕೊಳಕ್ಕೆ ಬರಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.